ಸ್ನೇಹಿತರೆ, ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಇರ್ತಕ್ಕಂಥ ಸಾಮ್ರಾಜ್ಯದ ಪಕ್ಕದಲ್ಲಿ ಪ್ರತಿದಿನ ಒಂದು ಗಂಟೆಯ ಶಬ್ದ ಕೇಳ್ತಾ ಇರುತ್ತೆ. ಹಾಗಾಗಿ ಅಲ್ಲಿರೋ ಜನ ಎಲ್ಲ ಘಂಟಾಕರ್ಣ ರಾಕ್ಷಸ ಅಲ್ಲಿದ್ದಾನೆ ಅಂತ ಪ್ರಚಾರವನ್ನು ಮಾಡಿಬಿಟ್ಟು ಎಲ್ಲರೂ ಸಹ ಭಯವನ್ನು ಪಡ್ತಾ ಇರ್ತಾರೆ. ಆಗ ರಾಜನಿಗೂ ಸಹ ಯೋಚನೆ ಆಗುತ್ತೆ. ಊರಿನ ಜನರೆಲ್ಲ ಅದೇ ವಿಚಾರದಲ್ಲಿ ಮುಳುಗಿ ರಾಜನ ಹತ್ರ ಬರ್ತಾರೆ. ಏನು ಮಾಡೋದು ಮಹಾಸ್ವಾಮಿ, ಆ ರಾಕ್ಷಸ ನಮ್ಮನ್ನು ಬಿಡೋಲ್ಲ ಅಲ್ಲಿ ಆ ಕಡೆ ಹೋದ್ರೆ ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ಎಲ್ಲರನ್ನ ಕುರಿತು ಯಾರು ಆ ಗಂಟೆಯನ್ನು ತರ್ತಿರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಅದೇ ಊರಲ್ಲಿ ಇದ್ದಂಥ ಅಜ್ಜಿ ಈ ಮಾತನ್ನು ಕೇಳಿ ದೇವರ ಮೇಲೆ ನಂಬಿಕೆ ಇಟ್ಟು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಆ ಗಂಟೆ ಇರುವ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಹೋದರೆ ಕೋತಿಗಳು ಗಂಟೆಯನ್ನು ಬಾರಿಸ್ತಾ ಇರ್ತವೆ. ಅಜ್ಜಿಗೆ ಆಶ್ಚರ್ಯನೂ ಆಗುತ್ತೆ, ಸಂತೋಷನೂ ಆಗುತ್ತೆ. ಅಲ್ಲಿಂದ ವಾಪಸ್ ಬಂದು ರಾಜನ ಹತ್ರ ಹೇಳ್ತಾಳೆ, ಅಜ್ಜಿ ಮಹಾರಾಜ, ನಾನು ಆ ಗಂಟೆಯನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ರಾಜ, ನೀನು ತರ್ತೀಯ, ಹೇಗೆ ತರ್ತೀಯ ನೋಡೋಣ ಹೋಗು ಅಂತ ಅಂತಾನೆ. ಅಜ್ಜಿ ಅಲ್ಲಿಂದ ಹೊರಟಾಗ ಒಂದೆರಡು ಹಣ್ಣುಗಳನ್ನು, ತರಾತರಿ ಹಣ್ಣುಗಳನ್ನು ತಗೊಂಡು ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ಆ ಹಣ್ಣುಗಳನ್ನೆಲ್ಲ ನೆಲದ ಮೇಲೆ ಹರಡ್ತಾಳೆ. ಕೋತಿಗಳು ಹಣ್ಣು ತಿನ್ನೋದಕ್ಕೆ ಓಡೋಡಿ ಬರ್ತವೆ. ಆ ಕೋತಿಗಳು ಹಣ್ಣನ್ನು ಖುಷಿಯಿಂದ ತಿನ್ನಬೇಕಾದ್ರೆ ಈ ಅಜ್ಜಿ ಹೋಗ್ಬಿಟ್ಟು ಆ ಗಂಟೆಯನ್ನು ಎತ್ಕೊಂಡು ಬರ್ತಾಳೆ, ರಾಜನಿಗೆ ಕೊಡ್ತಾಳೆ. ರಾಜ ಸಂತೋಷ ಪಡ್ತಾನೆ, ಅವಳಿಗೆ ಸಕಲ ಸಂಪತ್ತನ್ನು ಕೊಡ್ತಾನೆ. ಆಗಿನಿಂದ ಜನ ನೆಮ್ಮದಿಯಾಗಿರ್ತಾರೆ. ಸ್ನೇಹಿತರೆ, ಈ ಕಥೆಯ ನೀತಿ ಏನಂದರೆ, ಯಾವುದನ್ನು ಪೂರ್ತಿ ತಿಳಿಯದೆ ನಂಬಬಾರದು ಎಂಬುದಾಗಿದೆ. ಕತೆ ಇಷ್ಟ ಆಯಿತಾ?